Good morning, welcome to our channel Manju and Manu. ಇವತ್ತು ಬೇಗನೆ ಎಚ್ಚರ ಆಗೋಯ್ತು ನನಗೆ. ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಟ್ಟಿದ್ದೀನಿ. ಪಾತ್ರೆ ತೊಳೆದಿಟ್ಟಾಯ್ತು, ಬ್ರೇಕ್ಫಾಸ್ಟಿಗೆ ಮಾಲ್ಟ್ ಮಾಡಿದ್ದೀನಿ, ಹಾಲು ಬಿಸಿ ಮಾಡಿದ್ದೀನಿ, ಕಾಫಿ ಒಂದು ಮಿಕ್ಸ್ ಮಾಡಬೇಕು. ಮನು ಇನ್ನೂ ಮಲ್ಕೊಂಡಿದ್ದಾರೆ. ಮನು ಎದ್ದ ಮೇಲೆ ಕಾಫಿ ಮಿಕ್ಸ್ ಮಾಡಬೇಕು. ನಾನು ಒಬ್ಳೇ ಎದ್ದಿದ್ರೆ ಕುಡಿಯಲ್ಲ ಕಾಫಿ, ಮನು ಜೊತೆಗೇನೆ ಕುಡಿಯೋದು. ಸೊ ಹಾಗಾಗಿ ಇವಾಗ ಇನ್ನೇನು ಮಾಡೋದು ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಇವತ್ತಿನ ವಿಡಿಯೋಗೆ ಟೈಟಲ್ ಬರೆದು ತಮ್ನೈಲ್ ಮಾಡಬೇಕು. ಸೊ ಅದೊಂದು ಕೆಲಸ ಮುಗಿಸ್ಕೊಂತೀನಿ. ಇನ್ನೂ ಇನ್ ಕೇಸ್ ಅವ್ರು ಏನಾದರೂ ಎದ್ದಿಲ್ಲ ಅಂದರೆ, ಮೊನ್ನೆ ಬಟ್ಟೆ ತಂದು ದಿವಾನ್ ಮೇಲೆ ಅರ್ಗಿದ್ನಲ್ಲ, ಗಾಳಿಗೆ ಅಷ್ಟು ಆರಿರ್ಲಿಲ್ಲ, ಬಟ್ಟೆ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಸ್ವಲ್ಪ ಇನ್ನೂ ವೆಟ್ಟಿತ್ತು. ಅದಕ್ಕೆ ದಿವಾನ್ ಮೇಲೆ ಹಂಗೆ ಅರ್ಗಿದೆ. ಅದನ್ನೆಲ್ಲ ಮಡ್ಸಿಡೋದು. ಮಾಲ್ಟ್ ಏನೋ ಮಾಡಿ ಇಟ್ಬಿಟ್ಟೆ, ಆದ್ರೆ ನನ್ಗೆ ಯಾಕೋ ಬ್ರೇಕ್ಫಾಸ್ಟ್ ಸ್ವಲ್ಪ ಏನಾದ್ರೂ ಸ್ಪೈಸಿಯಾಗಿ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹೋಗ್ಬಿಟ್ಟು ನಾನು ಒಂದ್ ಇಡ್ಲಿ ಒಂದ್ ದೋಸೆ ತಿನ್ಕೊಂಡ್ ಬಂದೆ. ಮನುನ್ ಕರ್ದೆ ಬಾ ಹೋಗೋಣ ಅಂತ. ಅವ್ರೇನೋ ಬರ್ಲೇ ಇಲ್ಲ. ಇಲ್ಲ ನಾನು ಮಾಲ್ಟೆ ಕುಡಿತೀನಿ, ಬೇಡ ನನಗೆ ಇಡ್ಲಿ ಅನ್ಕೊಂಡು ಅಲ್ಲೊಬ್ರು ಫಾಸ್ಟ್ ಫುಡ್ ಕ್ಯಾಂಟೀನ್ ಇಟ್ಕೊಂಡಿದ್ದಾರೆ. ಮೊದ್ಲು ಹೋಗೋವು ನಾವು. ನಾನು ಹಳೆ ಆಫೀಸಲ್ಲಿ ಇದ್ನಲ್ಲ, ಅವಾಗ ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಮಾಡ್ಬಿಡ್ತಾ ಇದ್ನಲ್ಲ, ನಂಗೆ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡೋದಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಅಲ್ಲಿ ಹೋಗಿ ಆಲ್ಮೋಸ್ಟ್ ಎವ್ರಿ ಡೇ ಹೋಗೋ ಅಲ್ವಾ ಮನು, ಅಲ್ಲಿಗೆ ಎವ್ರಿ ಡೇ ಹೋಗಿ ತಿನ್ಕೊಂಡ್ ಬರೋವು. ತುಂಬಾ ಚೆನ್ನಾಗಿ ಮನೇಲಿ ಮಾಡ್ದಂಗ್ ಮಾಡ್ತಾರೆ, ಸೋಡಾ ಎಲ್ಲ ಏನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಒಂದ್ ಇಡ್ಲಿ ಒಂದ್ ದೋಸೆ ತಿನ್ಕೊಂಡ್ ಬಂದೆ. ಇವತ್ ಕೇಳ್ತಾ ಇತ್ತು ಅಯ್ಯಮ್ಮ, ಮೊನ್ನೆನೂ ಹೋಗಿದ್ದೆ, ಬಟ್ ನಾನು ಒಬ್ಳೆ ಹೋಗಿ ಪಾರ್ಸೆಲ್ ತಗೊಂಡ್ ಬಂದಿದ್ದೆ ಇಬ್ರಿಗೂ ಇಡ್ಲಿನ. ಇವತ್ತು ನಾನು ಅಲ್ಲೇ ತಿನ್ಕೊಂಡು ಬಂದೆ. ಅವ್ರು ಕೇಳ್ತಾ ಇದ್ರು, ಎಲ್ಲಿ ಮೇಡಮ್ ಸರ್ ಕಾಣಿಸ್ತಾನೆ ಇಲ್ಲ, ಯಾಕೆ ಇವಾಗ ಡೈಲಿ ಬರ್ತಾನೆ ಇಲ್ಲ ಅಂತ. ಇಲ್ಲವಾ, ಇವಾಗ ಆಫೀಸ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ, ನಾನೇ ಮನೇಲಿ ಕುಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸರ್ನ ಕೇಳಿದೆ ಅಂತ ಹೇಳಿ ಅಂತ. ಸೊ ಮನುಗೆ ಮಾಲ್ಟ್ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ಡ್ರೈ ಫ್ರೂಟ್ಸ್ ನೆನ್ಸಿಟ್ಟಿದ್ನಲ್ಲ ಬೆಳಗ್ಗೆ, ಎಲ್ಲ ಅದು ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದೆ, ಬಾದಾಮ್ದು. ಅದು ಮರ್ತೇ ಬಿಟ್ಟಿದ್ದೀನಿ ನಾನು. ಇವಾಗ ತಿಂಡಿದು ತಿನ್ಕೊಂಡು ಬಂದ್ಬಿಟ್ಟೆ. ಇವರು ಮಾಲ್ಟ್ ಆದ್ಮೇಲೆ ಕುತ್ಕೊಂಡು ತಿನ್ನೋದು. ಸೊ ಏನದು ನಾನು ಟ್ರಿಪ್ ಹೋಗಿದ್ದು ವಿಡಿಯೋಗಳು ನಾನು ನೋಡ್ಕೊಂತ ಇದ್ದೀನಿ. ಮಾಡಿದ್ರು ನಿನ್ ವಿಡಿಯೋಸ್ ನೀನೇ ನೋಡ್ಕೊಂತ ಇದ್ದೀಯ? ಮಾಡಿರೋದು ವಿಡಿಯೋಗಳು ನಾನು ನೋಡ್ಕೊಳಕ್ಕೆ ಇದು ನೋಡಿದ್ದೆ ನಾನು ಈ ವಿಡಿಯೋ ಮೊದಲು. ಓಕೆ, ಸೊ ಹೋಗೋಣ. ಅವಾಗಲೇ ಬಟ್ಟೆ ಮಡಿಸ್ತೀನಿ ಅಂತ ಹೇಳ್ತಾ ಇದೆ, ಎಲ್ಲ ಮಡಿಸೇ ಇಲ್ಲ, ಎಲ್ಲ ಅಲ್ಲೇ ಇದೆ. ರಾತ್ರಿ ಸರಿಯಾಗಿ ನನಗೆ ನಿದ್ದೆ ಆಗಿಲ್ಲ. ಇವ್ರು ಬಂದು 2 ಗಂಟೆಗೆ ಮಲ್ಕೊಂಡ್ರು. 2 ಗಂಟೆಗೆ ಮಲ್ಕೊಂಡು ಆ ಸೌಂಡ್ ದಡ್ಡ ಬಡ್ಡ ಅಂತ ಸೌಂಡ್ ಮಾಡಿ ಎಚ್ಚರ ಮಾಡಿಸಿದ್ರು. ಅಲ್ಲೊಂದು ಡಿಸ್ಟರ್ಬೆನ್ಸ್ ಆಯ್ತಾ. ಇನ್ನಿವತ್ತು ಬೆಳಗ್ಗೆ ಬೇಗನೂ ಎಚ್ಚರ ಆಗೋಯ್ತು ನನಗೆ. ಈಗ ನಿದ್ದೆ ಬಂದಂಗೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ತಿಂದ್ಮೇಲೆ. ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಳ್ಬಿಡೋಣ ಅಂತ ಬಂದು ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಬಾ ಏನು ಸೌಂಡು ಗೊತ್ತಾ, ಇವಾಗ ಒಂದು 2-3 ವೀಕ್ಸಿಂದನೂ ಎವ್ರಿ ಡೇ ಗೊಯ್ಯೋ ಅಂತ ಸೌಂಡ್ ಮಾಡ್ತಾರೆ. 3-4 ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಮ್ಮ ಲೇಔಟಲ್ಲಿ ಒಂದು ಬಿಲ್ಡಿಂಗು, ಪಕ್ಕದ ಲೇಔಟಲ್ಲಿ ಒಂದು 2-3 ಬಿಲ್ಡಿಂಗು. ಸಾಲದಕ್ಕೆ ಯಾರೋ ಒಬ್ರು ಪಕ್ಕದ ಲೇಔಟಲ್ಲಿ ಬೋರ್ ಬೇರೆ ಹಾಕಿಸ್ತಾ ಇದ್ದಾರೆ. ನಾವು ನೋಡ್ದಂಗೆ ಪಕ್ಕದ ಲೇಔಟಲ್ಲಿ ಎವ್ರಿ ಸೈಟ್ ಅವರು ಕೂಡ ಅವ್ರವ್ರ ಸೈಟಲ್ಲಿ ಅವ್ರವ್ರು ಬೋರ್ ಹಾಕ್ಸ್ಕೊಂತವ್ರೆ. ಏನ್ ಮನು, ಹಂಗ ಹಾಕೊಂಡ್ರೆ ನೀರ್ ಸಿಗತ್ತಾ? ರೂಲ್ ಇಲ್ಲ, ಬಟ್ ಏನ್ ಮಾಡಕ್ಕಾಗುತ್ತೆ. ನಾಳೆ ದಿವಸ ನಾವು ಸೈಟ್ ತಗೊಂತೀವಿ, ಎಲ್ಲೋ ಒಂದ್ 5-6 ಮನೆ ಕಟ್ಟಿರ್ತಾರೆ. ನಾವು ಒಬ್ರು ಸೆಂಟರ್ ನಲ್ಲಿ ಬಂದ್ಬಿಟ್ಟು ಬೋರ್ ಹಾಕ್ಲಿಲ್ಲ ಅಂದ್ರೆ ನಾವು ಬೋರ್ ಹಾಕ್ತೀವಿ. ಅವಾಗ ಬೇರೆಯವ್ರ ಮೇಲೆ ರಿಲೈ ಆಗಕ್ಕಾಗತ್ತಾ? ಹಂಗೇನೆ ಅವರು. ಬಟ್ ವಾಟರ್ ಫ್ಲೋ ಕಮ್ಮಿ ಆಗೋಗಲ್ವಾ? ಪಕ್ಕನೆ ಹಂಗ ಎಲ್ಲ ಒಂದೇ ಅಲ್ವಾ, ಏನ್ ಡಿಫ್ರೆನ್ಸ್ ಅಲ್ಲ. ಈಗ ಒಂದು ಮಂತಲ್ಲಿ ನಮ್ಮ ಲೇಔಟಲ್ಲಿ ಒಬ್ರು ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ, ಅವರು ಬೋರ್ ಹಾಕೊಂಡ್ರು. ಆದ್ರೆ ಪಕ್ಕದ ಸೈಟಲ್ಲೇ ಪಕ್ಕದ ಲೇಔಟ್ ಅವರು ಇವತ್ತು ಬೋರ್ ಹಾಕ್ಸ್ತಾ ಇದ್ದಾರೆ. ಅದೊಂದು ಗೊಯ್ಯೋ ಅಂತ ಸೌಂಡು ಬೆಳಗ್ಗೆಯಿಂದ. ಈ ಕನ್ಸ್ಟ್ರಕ್ಷನ್ದು ಅವ್ರೇನೋ ಡ್ರಿಲ್ ಮಾಡ್ತಾ ಇದ್ದಾರೆ, ಅವ್ರದ್ದೊಂದು ಗೊಯ್ಯೋ ಅಂತ ಸೌಂಡು. ಏನೋ ಗ್ರನೈಟ್ ಏನೋ ಹಾಕ್ತಾ ಇದ್ದಾರೆ ಅನ್ಸತ್ತೆ. ಗ್ರನೈಟ್ ಏನೋ ಕಟ್ ಮಾಡೋದು, ಫುಲ್ ಸೌಂಡು. ಇವಾಗ ಏನ್ ಪ್ರೋಗ್ರಾಮು? ನಾನು ಮಲ್ಕೊಂಡು ಬರಲ್ಲ ಸ್ವಲ್ಪ ಹೊತ್ತು. ಓಕೆ, ಗುಡ್ ನೈಟ್. ನನ್ನ ಪ್ಯಾನ್ ಕಾರ್ಡ್ ಮೇಲೆ ಫೋಟೋ ಈ ಥರ ಸ್ಕ್ರ್ಯಾಚ್ ಬೀಳ್ಬಿಟ್ಟಿದೆ. ಅದು ಎಲ್ಲೇ ಹೋದ್ರೂ ರಿಜೆಕ್ಟ್ ಆಗಿ ಬರ್ತಾ ಇದೆ. ನಾನು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ, ಅಯ್ಯೋ ಬಿಡು ಅಂತ. ಈಗ ಆಫೀಸಲ್ಲೂ ಕೂಡ ಮೊನ್ನೆ ಬ್ಯಾಂಕಿಗೆ ಅಂದ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊರಿಯರ್ ಮಾಡಿದ್ನಲ್ಲ, ಅದರಲ್ಲಿ ಇವತ್ತು ಮೇಲ್ ಹಾಕಿದ್ದಾರೆ, ನಿಮ್ದು ಪ್ಯಾನ್ ಕಾರ್ಡ್ ಕ್ಲಿಯರ್ ಇಲ್ಲ, ಇನ್ನೊಂದು ಫೋಟೋ ಕಾಪಿ ತೆಗೆದ್ಬಿಟ್ಟು ಸೆಲ್ಫ್ ಅಟೆಸ್ಟ್ ಮಾಡಿ ಇಮೇಲ್ ಮಾಡಿ ಅಂತ. ನಾನು ತುಂಬಾ ದಿನದಿಂದ ಹೇಳ್ತಿದ್ದೆ ಮನುಗೆ, ಹೋಗೋಣ ಮನು, ಒಂದು ಹೊಸ ಕಾರ್ಡಿಗೆ ಅಪ್ಲೈ ಮಾಡೋಣ ಅಂತ. ಹೋಗೋಣ ಅನ್ಕೊಂಡು ಸುಮ್ಮನೆ ಇದ್ವಿ. ಅದು ಇವಾಗ ಚೆಕ್ ಮಾಡ್ತಾ ಇದ್ರೆ ಇಲ್ಲೇ ಎಲ್ಲೋ ಹತ್ರದಲ್ಲಿ ಇತ್ತಂತೆ. ನಮಗೆ ಫ್ರೀ ಅಲ್ಲ, ನಾಳೆ ಬೆಳಗ್ಗೆ ಹೋಗದೆ. ಏನು 1 ಅವರ್ ಕೆಲ್ಸನ ಅದು ಇರ್ಬೋದು. ಹೋಗಕ್ ಒಂದು 15 ಮಿನಿಟ್ಸ್ ಸಾಕು ನಮ್ಗೆ. 45 ಮಿನಿಟ್ಸ್ ಹೋಗಕ್ಕೆ, 45 ಮಿನಿಟ್ಸ್ ಬರಕ್ಕೆ. ಅಷ್ಟು ದೂರ ಆಯ್ತಾ? ಟ್ರಾಫಿಕ್. ನೀವ್ ಬರ್ತೀನಿ ಅಂತ ಅವ್ರು ಏನಾದ್ರು ರೆಡ್ ಬೀಕ್ ಕೊಟ್ಬಿಡ್ತಾರ ಪೊಲಿಟಿಷಿಯನ್. ಅಲ್ಲ, ನಾನು ಹೇಳಿದ್ರೆ ಹಾಕ್ತಾರೆ, ಬಟ್ ನಾನು ಹೇಳಲ್ಲ. ಸುಮ್ನೆ ಪಬ್ಲಿಕ್ಕಿಗೆ ತೊಂದ್ರೆ. ಹೇಳಿದ್ರೆ 45 ನಿಮಿಷ ಆಗ್ತಿದ್ ಹೋಗಕ್ಕೆ, 45 ನಿಮಿಷ ಆಗ್ತಿದ್ ಬರಕ್ಕೆ ಅಲ್ವಾ? ನಾವ್ ಹೇಳಿದ್ರೆ ಹಾಕಿಸ್ಬಹುದು ಆ ಕಡೆ ಈ ಕಡೆ ಎಲ್ಲ ಸೆಕ್ಯೂರಿಟಿಗಳನ್ನ. ಸುಮ್ನೆ ಪಬ್ಲಿಕ್ಕಿಗೆ ಯಾಕೆ ತೊಂದ್ರೆ?
ಇಂಥ ತರಲೆ ಮಾತುಗಳು ಅಂದ್ರೆ ಇಬ್ರು ಕುತ್ಕೊಂಡು ಚೆನ್ನಾಗಿ ಆಡ್ತಾ ಇರ್ತೀವಿ. ನೋಡೋಣ, ಆದ್ರೆ ನಾಳೆ ಹೋಗಿ ಮಾಡಿಸ್ಕೊಟ್ಟು ಬರ್ತೀನಿ. ಇವಾಗ ಇದನ್ನ ಹೆಂಗ್ ಮಾಡೋದು ಆಫೀಸಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಇದಂತೂ ಅರ್ಜೆಂಟು. ಬ್ಯಾಂಕ್ ಮೀಲ್ ವೋಚರ್ ಕಾರ್ಡ್ ಕೊಟ್ಟಿದಾರಲ್ಲ, ಅದಕ್ಕೆ ಬೇಕಿರೋದು ಇದು. ನೋಡೋಣ ಹೆಂಗಾರು ಅಡ್ಜಸ್ಟ್ ಮಾಡಿ ತೆಗಿತೀನಿ ಇವಾಗ ಕ್ಲಿಯರ್ ಆಗಿ ಫೋಟೋ. ಇಮೇಲಲ್ಲಿ ಎಲ್ಲಾದ್ರೂ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಇಟ್ಟಿರ್ತೀನ ಅಂತ ಹುಡುಕ್ತಾ ಇದೆ, ಎಲ್ಲೂ ಸಿಗ್ಲಿಲ್ಲ. ಇಡೀ ಇಮೇಲ್ ಇನ್ಬಾಕ್ಸ್ ಜಾಲಾಡ್ಬಿಟ್ಟಿದ್ದೀನಿ. ನನಗೆ ನೆನ್ಪಿರಂಗೆ ಯಾವಾಗಲೂ ಒಂದ್ಸರಿ ಲಾಂಗ್ ಬ್ಯಾಕು ಆಧಾರು ಪ್ಯಾನ್ ಇದೆಲ್ಲ ಸೆಲ್ಫ್ ಅಟೆಸ್ಟೆಡ್ ಕಾಪಿಗಳನ್ನ ಇಟ್ಟಿದ್ದೆ ನಾನು, ಬಟ್ ಅದೆಲ್ಲೋ ಸಿಗ್ತಾ ಇಲ್ಲ. ಆ ಇಮೇಲ್ ಬಾಕ್ಸ್ ಯಾವಾಗನು ಫುಲ್ ಅಂತ ಬರುತ್ತಲ್ಲ, ಡಿಲೀಟ್ ಮಾಡ್ತಾ ಇರ್ತೀನಲ್ಲ ಇಮೇಲ್ಸ್, ಎಲ್ಲೋ ಅದನ್ನು ಸೇರ್ಸಿ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸೊ ಈಗ ಒಂದು ಪ್ಯಾನ್ ಕಾರ್ಡ್ದೆ ಫೋಟೋ ಕಾಪಿ ಅಟ್ಯಾಚ್ ಮಾಡಿರೋದು ಸಿಕ್ತು. ಇವಾಗ ಇದನ್ನೇ ಪ್ರಿಂಟ್ ತೆಗಿಯೋಣ ಅನ್ಬಿಟ್ಟು ಪ್ರಿಂಟರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರೇರ್ ಆಗಿ ಯೂಸ್ ಮಾಡ್ತೀವಲ್ಲ, ಧೂಳು ನೋಡಿ ಎಷ್ಟು ಧೂಳು ಕೂತಿದೆ. ಇದನ್ನ ಒಂದಿನ ಮನು ಮುರ್ದಾಕಿದ್ರು. ಹಿಂಗ್ ಕೂತ್ಕೊಂತಾರ, ಹಿಂಗ್ ಮಲ್ಕಂತಾರ ಚೇರ್ ಮೇಲೆ, ಹಂಗೆ ಮಲ್ಕೊಂಡು ಹಿಂದಕ್ಕೆ ಹೋದ್ರು ಸ್ಕಿಡ್ ಆಗಿ, ಯೂಶುವಲಿ ಅದ್ರ ಮೇಲೆ ಇಟ್ಟಿರ್ತೀನಿ ಆ ಸ್ಪೀಕರ್ ಮೇಲೆ, ಸ್ಕಿಡ್ ಆಗಿ ಬಿದ್ರು. ಇದೇನ್ ಮುದ್ದು ಇದು ವಾಪಸ್ ಹಾಕ್ಬೋದು, ಬಟ್ ಹಾಕಿಲ್ಲ ಅಷ್ಟೇ. ಇವಾಗ ಸದ್ಯಕ್ಕೆ ತೆಗಿಯೋಣ ಪ್ರಿಂಟ್. ಫಸ್ಟ್ ಧೂಳು ವರ್ಷನ ಇದ್ರು. ಬರ್ತಾ ಇಲ್ಲ. ನಾನು ಫೋಟೋ ತೆಗೆದು ಅದರಿಂದ ಪ್ರಿಂಟ್ ತೆಗಿತಾ ಇದ್ದೀನಲ್ಲ, ಅದಕ್ಕೆ ಏನೋ ಬರ್ತಾ ಇಲ್ಲ ಅಂತ ಹೇಳ್ತಾವ್ರೆ ಮನು. ಹಂಗಾದ್ರೆ ಜೆರಾಕ್ಸ್ ಹಾಕ್ಸ್ಬೇಕಾ ನಾನು ಹೋಗಿ? ಜೆರಾಕ್ಸ್ ಹಾಕು, ಇಲ್ಲ PDF ತೆಕ್ಕೋ, ಸ್ಕ್ಯಾನ್ ಮಾಡಿ ಫೋಟೋ PDF ಗೆ ಸ್ಕ್ಯಾನ್ ಮಾಡೋದು ಬರುತ್ತಾ? ಅದೇ ಮಾಡ್ತೀನಿ. ಒಂದೊಂದ್ಸರಿ ಏನಾದರೂ ಬ್ಯುಸಿ ಆಗಿದ್ದಾಗ ಈಗ ಮಾಡೋ ಕೆಲಸಗಳು ಹೆಂಗೆ ತಲೆನೋವು ಕೊಟ್ಬಿಡ್ತವೆ ಅಂದರೆ, ಹಾಲು ಬಿಸಿಗಿಟ್ಟು ಹೋಗಿದೆ, ಒಂದು ಸ್ವಲ್ಪನೇ ಇತ್ತು ಹಾಲು, ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಸ್ಟೀಲ್ ಪಾತ್ರೆ ಅಲ್ವಾ ಏನೋ, ಬಡ್ಡಂದು ಫುಲ್ ಸ್ಟವ್ ಮೇಲೆಲ್ಲ ಹಾರಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಅಯ್ಯೋ, ಒಂದೊಂದ್ಸರಿ ತಲೆ ಕೆಡುತ್ತೆ ನನಗೆ. ಅವಾಗ ಮೊನ್ನೆ ತಂದು ಅಲ್ಲ, ಎಲ್ಲ ಇಲ್ಲೇ ಇಟ್ಟಿದ್ದೀನಿ, ಇನ್ನೂ ಎತ್ತು ಕೂಡ ಇಟ್ಟಿಲ್ಲ ನಾನು. ಎಷ್ಟು ವೆರೈಟೀಸ್ ಪಾಪ್ಕಾರ್ನ್ ತಂದವ್ರು ಗೊತ್ತಾ ನಾನು. ಬಟರ್ ಡಿಲೈಟು, ಸೋರ್ ಕ್ರೀಮ್ ಅಂಡ್ ಚೀಸ್ ಅಂತೆ ಇದು ಟೊಮೆಟೊ ಚಿಲ್ಲಿ, ಇದು ಬಟರ್ ಪೆಪ್ಪರು, ಬಟರ್ ಡಿಲೈಟ್ ಬೇರೆ, ಬಟರ್ ಪೆಪ್ಪರ್ ಬೇರೆ, ಇದು ತಂದೂರಿ ತಡಕ, ಇದು ಪೆರಿ ಪೆರಿ. ಎಷ್ಟಾಯ್ತು ಇದು? 6 ವೆರೈಟಿ ತಂದವರು. ಲಾಸ್ಟ್ ಟೈಮು 2 ವೆರೈಟಿ ತಂದಿದ್ದು, ಒಂದು ಬಟರ್ ಡಿಲೈಟು, ಇನ್ನೊಂದು ಯಾವುದದು ತಂದೂರಿ ತಡಕ. 2 ತಂದಿದ್ವಿ. ಏನ್ ಮನು ಅಷ್ಟೇನ ವೆರೈಟೀಸ್ ಇದ್ದಿದ್ದಲ್ಲಿ? ಪಾಪ್ಕಾರ್ನ್ ಇನ್ನೂ ಇತ್ತಾ? ಈಗಲೇ 6 ವೆರೈಟಿ ತಂದಿದೀಯಾ? ಬಟರ್ ಡಿಲೈಟ್ ಬೇರೆ ಅಂತೆ, ಬಟರ್ ಪೆಪ್ಪರ್ ಬೇರೆ ಅಂತೆ. ಬಟರ್ ಡಿಲೈಟ್ ಅಂದ್ರೆ ಪ್ಲೈನ್ ಬಟರ್ ಅನ್ಕೊಂತೀನಿ. ಬಟರ್ ಪೆಪ್ಪರ್ ಅಂದ್ರೆ ಪೆಪ್ಪರ್ ಮಿಕ್ಸ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ 2 ಟ್ರೈ ಮಾಡಿದ್ದು ಅಲ್ವಾ, ಬಟರ್ ಡಿಲೈಟ್, ತಂದೂರಿ ತಡಕ 2 ಮಾಡಿದ್ವಿ. ಚೆನ್ನಾಗಿತ್ತು. ತಂದೂರಿದು ಒಂಥರ ತಂದೂರಿ ಟೇಸ್ಟೇ ಇತ್ತು. ಏನ್ ಜಸ್ಟ್ ಫ್ಲೇವರ್ ಆ್ಯಡ್ ಮಾಡಿರ್ತಾರೆ. ಸಡನ್ ಮಳೆ ಬರಂಗಾಗೋಯ್ತು ಹೊರಗಡೆ. ಆಫ್ಟರ್ ಪುಟ್ಟಿಂಗ್ ಲಾಟ್ ಆಫ್ ಎಫರ್ಟ್, ಇಮೇಲಲ್ಲಿ ಫೈನಲಿ ನಮಗೆ ನನ್ನ ಪ್ಯಾನ್ ಕಾರ್ಡ್ ಸಿಕ್ತು. ಎಲ್ಲೋ ಜಮಾನ್ದಲ್ಲಿ ತೆಗೆದು ಪೇಸ್ಟ್ ಮಾಡಿದ್ದೆ, ಪ್ರಿಂಟ್ ತೆಗ್ದೆ ಮನೆಯಲ್ಲೇ, ಬಟ್ ಅದೇನೋ ಕರೆಕ್ಟ್ ಆಗಿ ಬರ್ತಿಲ್ಲ. ಅದಕ್ಕೆ ಹೊರಗಡೆಗೆ ಹೋಗ್ತಾ ಇದ್ದೀನಿ ಇವಾಗ ಪ್ರಿಂಟ್ ತೆಗೆಸ್ಕೊಂಡು ಬರೋಣ ಅಂತ. ಮನು ಕಾಫಿ ಬೇಕಂತೆ, ಕಾಫಿ ಮಾಡಿಕೊಟ್ಬಿಟ್ಟು ಇಲ್ಲೇ ಇರೋದು ಪಕ್ಕದ ರೋಡಲ್ಲೇನೆ, ಹೋಗಿ ತೆಗೆಸ್ಕೊಂಡು ಬರ್ತೀನಿ. ಬಟ್ ಆದ್ರೂ ಮನು ನಾಳೆ ನಾಡಿದ್ರಲ್ಲಿ ಹೋಗ್ಬಿಡೋಣ ಕಣಪ್ಪ. ಅದು 2-3 ಕಡೆ ಹಿಂಗೆ ಪ್ಯಾನ್ ಕಾರ್ಡ್ ರಿಜೆಕ್ಟ್ ಆಗಿದೆ ನಂದು. ನಾನು ಜಾಸ್ತಿ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಇವಾಗ ಹೈ ಟೈಮ್ ಮಾಡಿಸೇ ಬಿಡೋಣ ಅಂತ. ಮನುಗೆ ಏನೂ ತಿನ್ನಕ್ಕೆ ತಿಂಡಿ ಸಿಕ್ಕಿಲ್ಲ ಅಂದರೆ ಏನು ತಿಂತಾರೆ ಗೊತ್ತಾ? ಏನು ತಿಂತಾ ಇದೆಯಾ? ತೆಂಗಿನಕಾಯಿ. ದಿನಕ್ಕೆ ಬೇಕಾದರೆ 2 ಕಂಪ್ಲೀಟ್ ತೆಂಗಿನಕಾಯಿ ಖಾಲಿ ಮಾಡ್ತಾರೆ, ಏನೂ ಕುರುಕ್ಲಿಲ್ಲ ಅಂದರೆ. ವೆಲ್ ಆ್ಯಂಡ್ ಗುಡ್ ಅಲ್ವಾ, ತೆಂಗಿನಕಾಯಿ ಒಳ್ಳೇದೆ, ಬಟ್ ತುಂಬ ತಿಂದರೆ ಫ್ಯಾಟ್ ಅದು. ಈಗೇನು ಕಮ್ಮಿ ಇಲ್ಲ ಅಂತೀಯ? ಕಡಿಕೆ ಚೆನ್ನಾಗಿ ಸಾಕ್ತವ್ರೆ ಮಾತ್ರ. ಅದು ಊಟ ಮಾತ್ರ ತಿನ್ನಲ್ಲ, ಇಷ್ಟಿಷ್ಟೇ ಊಟ ತಿನ್ನೋದು, ಗುಬ್ಬಿ ಬರೀತಾರ. ತೆಂಗಿನಕಾಯಿ, ಉರ್ಗಡ್ಲೆ ಇವುಗಳನ್ನ ತಿನ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಇರ್ತಾರೆ. ಒಂದಷ್ಟು ಕಾಫಿ ತೆಂಗಿನಕಾಯಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ತಾರೆ ಅವರು ಡೈಲಿ. ಹಿಂಗೆ ಇಟ್ಕೊಳ್ಳೋದು. ಇದು ನೀವು ನಂಬ್ತೀರ, ನೆನ್ನೆ ಒಡೆದಿದ್ದು ಕಾಯಿ. ನಾನು ಅಡಿಗೆಗೆ ಜಾಸ್ತಿ ಯೂಸೇ ಮಾಡಲ್ಲ, ಸ್ವಲ್ಪನೇ ಯೂಸ್ ಮಾಡೋದು, ಖಾಲಿ ಮಾಡಲ್ಲ. ಪಾಪ್ಕಾರ್ನ್ ಅದು ಮಾಡ್ತೀನಿ ನಾನು, ಮಾಡಲ್ಲ. ಯಾಕಪ್ಪ? ಯಾಕೆ ಮಾಡಲ್ಲ? ಇದೊಳ್ಳೆ ಮಾಡಲ್ಲ. ನೋಡಿದ್ರ ಎಷ್ಟೈತೆ ಕೊಬ್ಬು. ಅಂದ್ರೆ ನೀನ್ ಮಾಡು ಅಂತ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ. ನಾನು ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಡ್ತಾ ಇದ್ದೆ. ಎಲ್ಲಿಗೆ ಗೊತ್ತಿಲ್ಲ, ಬೋರ್ ಆಗ್ತಾ ಇದೆ. ಕೆಲ್ಸ ಇಲ್ವಾ ಏನು? ಕೆಲ್ಸ ಇಲ್ವಾ ಏನು? ಇದೆ, ಮಾಡಕ್ಕೂ ಬೇಜಾರಾಗ್ತಾ ಇದೆ. ವಾ, ಇದು ಸರಿ. ನಿಜವಾಗ್ಲು ನನಗೂ ಬೋರ್ ಆಗ್ತಾ ಇದೆ. ಅದು ನಾನು ಬಿಟ್ಟು ಬರಂಗಿಲ್ವೇ? ಅದು ನಿಮ್ಮ ಮನೆ ಬರ, ನಮ್ಮ ಮನೆ ಬರದಲ್ಲಿ ಇವತ್ತು ಹೋಗ್ಬೋದು ಅಂತಿದೆ.
ಅದಕ್ಕೆ ಹೇಳೋದು ನೋಡಿ, ಸ್ವಂತವಾಗಿ ಏನಾದರೂ ಮಾಡ್ತಾ ಇದ್ರೆ ಹಿಂಗೆ ನಮ್ಗೆ ಯಾವಾಗ ಬೇಕಾವಾಗ ಎದ್ದೋಗ್ಬೋದು, ಯಾವಾಗ ಬೇಕಾವಾಗ ಬಂದು ಕೂತ್ಕೋಬಹುದು. ಇಲ್ಲ ಅಂದ್ರೆ ಹಿಂಗೆ ಕೂತ್ಕೊಂಡು ಆಫೀಸ್ ಅವರ್ಸ್ ಟೈಮಿಂಗ್ಸ್ ಏನೈತೆ ಅದ್ರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಅದು ಒಂಥರ ಚಂದ, ಇದು ಒಂಥರ ಚಂದ. ನಮ್ದು ವೀಕಲ್ಲಿ 5 days ನಾವು ಕೆಲಸ ಮಾಡ್ತೀವಿ, ಇನ್ 2 days ಆಫೀಸ್ನ ನೆನಪು ಕೂಡ ಮಾಡ್ಕೊಳ್ಳಲ್ಲ. ಇವ್ರದ್ದು ಹಂಗಲ್ಲ, 24/7 ಅಲ್ಲಿ ಯಾವಾಗಂದ್ರೆ ಅವಾಗ ಹೋಗಿ ಸಿಸ್ಟಮ್ ಮುಂದೆ ಕೂತ್ಕೊಂತಾರೆ. ಕೆಲಸ ಮಾಡ್ಕೊಂತ ಫ್ರೀ ಇದ್ದಾಗ ಸುತ್ತಕ್ಕೆ ಹೋಗ್ತೀವಿ. ನಮ್ದು ಡೆಡಿಕೇಟೆಡ್ ಟೈಮು 9 hours per day ಕುತ್ಕೊಂಡು 5 ದಿನ ಕೆಲಸ ಮಾಡ್ಬಿಟ್ರೆ ಇನ್ 2 days ತಲೆ ಕೆಡ್ಸ್ಕೊಳಂಗಿಲ್ಲ. ಇವಾಗ ಬೇರೆ ಅದನ್ನ 9 hours ಇಂದ 14 hours ಬೇರೆ ಏನೋ ಮಾಡಬೇಕು ಅಂತ ಮಾತುಕತೆಗಳು ನಡೀತಾ ಇದೆಯಂತೆ. ಇನ್ನು ನಾನೇನು ನ್ಯೂಸಲ್ಲಿ ನೋಡಿಲ್ಲ, ಅದೇ 14 hours ಮಾಡಬೇಕು ಅಂತ. ಅದನ್ನೇ ಅವೆಲ್ಲ ವರ್ಕೌಟ್ ಆಗಲ್ಲ, ಅದು ಆ ಕಾನ್ಫಿಡೆನ್ಸ್ ಇದೆ. ನೋಡೋಣ ಇನ್ನು ಏನೇನಾಗುತ್ತೆ, ಏನೇನು ಚೇಂಜಸ್ ತರ್ತಾ ಇರ್ತಾರೆ. ಸೊ ಇವತ್ತೆಲ್ಲ ಬರೀ ಒಂದಲ್ಲ ಒಂದು ಫಜೀತಿಗಳೇ ಆಗ್ತಾ ಇದೆ ನನಗೆ. ನಮ್ಮಮ್ಮಂಗೆ ಇಷ್ಟರಲ್ಲೇ ನಾರಾಯಣದಲ್ಲಿ ಐ ಸರ್ಜರಿ ಮಾಡಿಸ್ತಾ ಇದ್ದೀವಿ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಏನೋ ಇದೆ ಅದು ಸರ್ಜರಿ. ಹೆಲ್ತ್ ಇನ್ಶೂರೆನ್ಸ್ ಇದೆ ಅಮ್ಮಂಗೆ. ಸೊ ಹೆಲ್ತ್ ಇನ್ಶೂರೆನ್ಸ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದಿದ್ವಿ. ಅವರೇನೋ ಇವತ್ತು ಅಪ್ರೂವಲ್ ತಗೊಳ್ಳೋದಿಕ್ಕೆ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತಿದಾರಂತೆ ನಾರಾಯಣ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವರು. ಅದೇನೋ ತಗೊಂತಾ ಇಲ್ಲ ಮೇಡಮ್, ಎರರ್ ಬರ್ತಾ ಇದೆ ಅಂತ ಅನ್ಕೊಂಡು ಅದೇನೇನೋ ಡೀಟೇಲ್ಸ್ ಕೇಳ್ತಿದ್ದಾರೆ. ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಇವಾಗ ಜಸ್ಟ್ ಮನೆಗೆ ಬಂದ್ರು, ಇಷ್ಟೊತ್ತು ಒಬ್ಳೇ ಇದ್ನಲ್ಲ ಕೂತ್ಕೊಂಡು ಇದೇ ಕೆಲಸ ಮಾಡ್ತಾ ಇದೆ. ಈ ಕೆಲಸನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಮನು ಬಂದ್ರು, ಮುಖ ತೊಳಿತಾ ಇದ್ದಾರೆ. ಸ್ವಲ್ಪ ಬೋರ್ ಹೊಡೆದೋಯ್ತು. ಮನು ಒಂದು 1/2 hour 1 hour ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ನಾನು ಸ್ವಲ್ಪ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಭ್ಯಾಸ ಆಗೋಗ್ಬಿಟ್ಟಿದೆ ಅಲ್ಲ ಜೊತೆಲೆ ಇದ್ದು. ಸೊ ಹಂಗಾಗಿ ಏನು ಅನ್ಪ್ಲಾನ್ಡ್ ಸಡನ್ ಆಗಿ ಹೋದ್ರಲ್ಲ, ಮೊದಲೇ ಹೇಳಿದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ ನಾನು. ಸಡನ್ ಆಗಿ ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀನಿ ಮಂಜು ಅಂತ ಹೋಗ್ಬಿಟ್ರೆ ಸ್ಟಾರ್ಟ್ ಮಿಸ್ ಮಾಡ್ಕೊಂತ ಇದೆ. ಸಡನ್ ಆಗಿ ಹೋದೆ, ಅಲ್ಲೇ 1.5 hour ಆಗಿಲ್ವ ಹೋಗಿ. ಅದಕ್ಕೇನೆ ಅದೇ ಇನ್ಶೂರೆನ್ಸ್ ಅವರು ಕಾಲ್ ಮಾಡ್ತಾ ಇದ್ರು ನಾರಾಯಣ ಇಂದ, ಏನೋ ಅದೇ ಪೋರ್ಟಲ್ ಅಲ್ಲಿ ತಗೊಂತ ಇಲ್ಲ, ಎರರ್ ಬರ್ತಾ ಇದೆ ಅಂತ. ಅದಕ್ಕೆ ಇವಾಗ ಅವ್ರೇನೋ ಇನ್ಶೂರೆನ್ಸ್ ಏಜೆಂಟ್ ಅದೊಂದು ಸ್ನ್ಯಾಪ್ ಶಾಟ್ ಕಳ್ಸಕ್ ಹೇಳಿ, ನಾನು ನಾಳೆ ಚೆಕ್ ಮಾಡ್ತೀನಿ, ಅದು ಬರವಾಗಿಲ್ಲ, ವಿಲ್ ಡೂ ಸಮಥಿಂಗ್ ಅಂತ. ಸೊ ಕ್ಯಾಶ್ಲೆಸ್ಗೆ ಹೋಗ್ಬೇಕು ಅಂತ. ನಾವು ರಿಎಂಬರ್ಸ್ಮೆಂಟಿಗೆ ಹೋದ್ರೆ ಅದು ತಲೆನೋವು. ಆ ಡಾಕ್ಯುಮೆಂಟು ಈ ಡಾಕ್ಯುಮೆಂಟು ಅಂತ ಎಲ್ಲ ಹುಡುಕೊಂಡು ಅದನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ರಿಎಂಬರ್ಸ್ಮೆಂಟ್ ತಗೊಳ್ಳೋಷ್ಟೊತ್ತಿಗೆ ಯಾವ ದುಡ್ಡು ಬೇಡ ಏನು ಬೇಡ ಅನ್ಕೊಂಡು ಬಿಟ್ಬಿಡಂಗಾಗುತ್ತೆ. So baby ride it with some urgency. I'm just here for the fun part, cause I'm good on the money part. I be leaving in the cold season, coming back.